ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾ ಹೋಗೋಣ. ಒಬ್ಬರು ಅವಾಯ್ಡೆಂಟ್ ನೇಚರ್ ಇರ್ತಾರೆ, ಇನ್ನೊಬ್ಬರು ಆಂಗ್ಷಿಯಸ್ ಅಟ್ಯಾಚ್ಮೆಂಟ್ ಇರ್ತಾರೆ. ಏನಕ್ಕೆ? ಒಬ್ಬರಿಗೆ ತುಂಬ ಪ್ರೀತಿ ಅಗತ್ಯ ಇರುತ್ತೆ, ಇನ್ನೊಬ್ಬರಿಗೆ ಈ ಎಮೋಷನ್ಸು, ಈ ಪ್ರೀತಿ ಅಥವಾ ಈ ಜವಾಬ್ದಾರಿಗಳು ಯಾವುದು ಬೇಡ ಅಂತ ದೂರ ಓಡಿ ಹೋಗ್ತಾ ಇರ್ತಾರೆ. ಇದಕ್ಕೆ ಏನು ಕಾರಣ? ಒಬ್ಬರು ರಿಲೇಷನ್ಶಿಪ್ಪಲ್ಲಿ ಗಿವರ್ ಆಗಿದ್ದರೆ ಒಬ್ಬರು ಟೇಕರ್ ಆಗಿರ್ತಾರೆ. ಆದರೆ ಎಲ್ಲಿ ಕೊಟ್ಟು ತಗೊಂಡು ಒಂದೇ ಸಮ ಪ್ರೀತಿ 50-50% ಹಂಚ್ಕೋತಾರೋ ಅಲ್ಲಿ ನಿಜವಾದ ಪ್ರೀತಿ ಇರುತ್ತೆ, ಹಾಗೂ ನಿಜವಾದ ಬಾಂಧವ್ಯ ಇರುತ್ತೆ. ಆದರೆ ಈಗಿನ ಕಾಲದಲ್ಲಿ ಒಬ್ಬರು ತುಂಬ ಆಂಗ್ಷಿಯಸ್ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ, ಅಂದರೆ ತುಂಬ ನೀಡಿ ಆಗಿರ್ತಾರೆ, ತುಂಬ ಎಕ್ಸ್ಪ್ರೆಸಿವ್ ಆಗಿರ್ತಾರೆ, ಅಥವಾ ಇವ್ರನ್ನ ಬಿಟ್ಟರೆ ನಾನು ಇರೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ಇನ್ನೊಬ್ಬರು ಈ ಎಮೋಷನ್ ಅವೈಲಬಿಲಿಟಿನೇ ಕೊಡ್ತಾ ಇರೋದಿಲ್ಲ, ಎಮೋಷನ್ ಡಿಪೆಂಡೆನ್ಸೇ ಇರಲ್ಲ ಅವ್ರಿಗೆ. ಇದ್ರೆ ಇರ್ತಾರೆ, ಹೋದರೆ ಹೋಗ್ತಾರೆ ಅನ್ನೋ ಭಾವನೆಯಲ್ಲೇ ಅವ್ರ ಜೀವನ ನಡೆಸ್ತಾ ಇರ್ತಾರೆ. ಆದರೆ ಯಾಕೆ ಈ ಥರ ರಿಲೇಷನ್ಶಿಪ್ಪಲ್ಲಿ ಆಗತ್ತೆ? ಇದಕ್ಕೆ ಮೇಯ್ನಾಗಿ ಏನು ಕಾರಣ? ಇದಕ್ಕೆ ನಾವು ಮೇಯ್ನಾಗಿ ಏನು ಕಾರಣ ಅಂತ ನೋಡೋಕೆ ಹೋದರೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಮಗೆ ಸಿಗದೇ ಇರೋವಂತಹ ಪ್ರೀತಿ ಇರ್ಬೋದು, ಅಥವಾ ಒಂದು ಅಶ್ಯೂರೆನ್ಸ್ ಇರ್ಬೋದು, ಅಥವಾ ಎಮೋಷನಲ್ ಅವೈಲಬಿಲಿಟಿ ಇರ್ಬೋದು, ಅಥವಾ ಯಾವುದೋ ಒಂದು ಪ್ರೆಷರ್ ಇರ್ಬೋದು, ಅಥವಾ ತಂದೆ ತಾಯಿ ಬೇರೆ ಮಕ್ಕಳಿಗೆ ಕಂಪ್ಯಾರಿಸನ್ ಮಾಡ್ತಾ ಇರ್ಬೋದು, ಅಥವಾ ಚಿಕ್ಕ ವಯಸ್ಸಿಂದ ಬಂದಿರುವಂತಹ ಫಿಯರ್ ಆಫ್ ಅಬ್ಯಾಂಡ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ತಂದೆ ತಾಯಿಯಿಂದ ನಮಗೆ ಬೇಕಾಗಿರುವಂತಹ ಎಮೋಷನ್ ನಮಗೆ ಸಿಗದೇ ಇರ್ಬೋದು, ಅಥವಾ ಲವ್ ಅಂತ ಅನ್ನೋದು ಅಥವಾ ಟ್ರಸ್ಟ್ ಅಂತ ಅನ್ನೋದು ಒಂದೇ ಸಮ ಇರ್ತಾ ಇರಲಿಲ್ಲ. ಯಾಕಂದರೆ ಹಿಂದೆಲ್ಲ ಇವಾಗ ಎಷ್ಟೋ ಜನ ತಂದೆ ತಾಯಿಗಳು ಏನು ಮಾಡ್ತಾರೆ, ಮಕ್ಕಳನ್ನ ಎಲ್ಲೋ ಒಂದು ಕೇರ್ ಟೇಕರ್ ಹತ್ರ ಬಿಟ್ಬಿಟ್ಟು ಹೋಗ್ತಾರೆ, ಅಥವಾ ಇನ್ನೆಲ್ಲೋ ಹೋಗ್ತಾರೆ. ಯಾಕಂದರೆ ಅವ್ರ ಪ್ರೆಷರ್ ಅಂದರೆ ವರ್ಕ್ ಪ್ರೆಷರ್ ಇರೋದ್ರಿಂದ ಮಕ್ಕಳನ್ನ ಬೇರೆಯವ್ರಿಗೆ ಜವಾಬ್ದಾರಿ ವಹಿಸಿ ಹೋಗ್ತಾರೆ. ಮತ್ತು ಅವರು ಮನೆಗೆ ಬಂದ ಮೇಲೆ ಅವ್ರಿಗಿರುವಂತಹ ಪ್ರೆಷರಿಂದ, ಅಥವಾ ಅವ್ರಿಗಿರುವಂತಹ ಸ್ಟ್ರೆಸ್ಸಿಂದ, ಅಥವಾ ಗಂಡ ಹೆಂಡತಿ ಒತ್ತಡದಿಂದ ಮಕ್ಕಳ ಮೇಲೆ ಒಂದೇ ಸಮನಾದ ಪ್ರೀತಿ ಆಗಿರ್ಬೋದು, ಟ್ರಸ್ಟ್ ಆಗಿರ್ಬೋದು, ಅಥವಾ ಒಂದು ಕೇರ್ ಟೇಕಿಂಗ್ ಕೊಡದೆ ಮಕ್ಕಳು ಇದರಿಂದ ವಂಚಿತರಾಗಿರ್ಬೋದು. ಇದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅಥವಾ ಇಂಥ ಎನ್ವೈರ್ಮೆಂಟಲ್ಲಿ ಬೆಳೆದು ಬಂದ ಮಕ್ಕಳು ಮುಂದೆ ಏನಾಗ್ತಾರೆ, ಆ ಕೋಪನೆಲ್ಲ ಈ ಅಡಲ್ಟ್ಹುಡ್ಡಲ್ಲಿ ತೋರಿಸ್ತಾ ಹೋಗ್ತಾರೆ. ಹೇಗೆ ಅಂತಂದರೆ, ಒಂದು ಪ್ರೀತಿ ಅಂದರೆ ಏನು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ, ಅಥವಾ ಎಲ್ಲಿ ಯಾವ ಪ್ರೀತಿನ ತೋರಿಸ್ಬೇಕು, ಯಾರ ಹತ್ರ ಯಾವ ಥರ ಪ್ರೀತಿ ಆಗಿರಬೇಕು, ಅಥವಾ ನಾವು ಯಾರ ಹತ್ರ ಯಾವ ಥರ ಎಮೋಷನಲ್ ಆಗಿರಬೇಕು ಅನ್ನೋದನ್ನ ಅವ್ರಿಗೆ ತುಂಬ ಕನ್ಫ್ಯೂಷನ್ ಸ್ಟೇಜಲ್ಲಿ ಇರ್ತಾರೆ. ಯಾಕಂದರೆ ನಾವು ಮಕ್ಕಳಾಗಿದ್ದಾಗ ಒಂದು ಸ್ಪಾಂಜ್ ಥರ ನಾವು ಸುತ್ತಮುತ್ತ ನಾವು ನೋಡಿ ಬೆಳೆಯೋದಕ್ಕಿಂತ ನಾವು ಅಬ್ಸರ್ವ್ ಮಾಡ್ಕೋತಾ ಬೆಳಿತೀವಿ. ಈಗ ಹೇಗೆ ಒಂದು ಸ್ಪಾಂಜ್ ನೀರ್ ಮೇಲೆ ಹಾಕಿದ್ರೆ ಅದು ನೀರೆಲ್ಲ ಹೀರ್ಕೊಳ್ಳುತ್ತೋ, ಹಾಗೆ ನಾವು ನಮ್ಮ ಸುತ್ತಮುತ್ತ ಹೇಗಿರ್ತಾರೆ, ನಮ್ಮ ತಂದೆ ತಾಯಿ ಹೇಗಿರ್ತಾರೆ, ನಮ್ಮ ತಾತ ಅಜ್ಜಿ ಹೇಗಿರ್ತಾರೆ, ಅಥವಾ ಫ್ರೆಂಡ್ಸ್ ಹೇಗಿರ್ತಾರೆ, ಅಥವಾ ನಮ್ಮ ಟೀಚರ್ಸ್ ನಮ್ಮ ಜೊತೆಗೆ ಹೇಗಿರ್ತಾರೆ, ಈ ಒಂದು ಎಲ್ಲ ಬಾಂಧವ್ಯಗಳ ಮಧ್ಯೆ ಮಕ್ಕಳು ಬೆಳೀತಾ ಹೋಗ್ತಾರೆ. ಮಕ್ಕಳು ಬೆಳೀತಾ ಹೋದಂಗೆ ಇವರು ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ತಾ ಬರ್ತಾರೆ. ಅಬ್ಸರ್ವ್ ಮಾಡಿಕೊಂಡು ನಾನು ಮುಂದೆ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳೆದ ಮೇಲೆ ನಾನು ಹೀಗೆ ಇರಬೇಕೇನೋ, ನಾನು ಇದೇ ಥರ ವರ್ತಿಸ್ಬೇಕೇನೋ. ಇಲ್ಲಿ ನೋಡಿ, ಮಕ್ಕಳು ತಂದೆ ತಾಯಿ ಜಗಳ ಆಡ್ತಾ ಇರ್ತಾರೆ ಮನೇಲಿ, ಮಕ್ಕಳು ಮುಂದೆನೇ ಜಗಳ ಆಡ್ತಿರ್ತಾರೆ, ಅವಾಚ್ಯ ಪದಗಳಿಂದ ನಿಂದಿಸ್ತಾ ಇರ್ತಾರೆ, ಅಥವಾ ಏನೋ ಇದು ಸಂಸಾರನೇ ಬೇಡ ಅನ್ನೋ ತಾತ್ಸಾರದಲ್ಲಿ ಇರ್ತಾರೆ. ಇದನ್ನೆಲ್ಲ ಮಕ್ಕಳು ಅಬ್ಸರ್ವ್ ಮಾಡಿಕೊಂಡು, ನಾನು ಒಂದಿನ ನನ್ನ ತಂದೆ ಥರ ನಾನು ನನ್ನ ತಾಯಿ ಅಂದರೆ ನನ್ನ ತಾಯಿನ ಹೇಗೆ ಅಬ್ಯೂಸ್ ಮಾಡ್ತಾಳೆ, ಹಾಗೆ ನನ್ನ ಜೀವನದಲ್ಲಿ ಬರುವಂತಹ ಯಾವುದೇ ಒಂದು ಗರ್ಲ್ ಫ್ರೆಂಡ್ ಆಗಿರ್ಬೋದು, ಅಥವಾ ಫ್ರೆಂಡ್ ಆಗಿರ್ಬೋದು, ಅಥವಾ ನಾಳೆ ಮುಂದೆ ಬರುವಂತಹ ಪತ್ನಿ ಆಗಿರ್ಬೋದು, ಅವಳನ್ನ ನಾನು ಇದೇ ಥರ ಟ್ರೀಟ್ ಮಾಡಬೇಕೇನೋ, ಇದೇ ರೈಟ್ ಬಿಹೇವಿಯರ್, ಒಬ್ಬ ಗಂಡಸಿನ ರೈಟ್ ಬಿಹೇವಿಯರ್ ಇದೆ ಅಂತ ಅಂದ್ಕೊಂಡು ಆ ಮಗು ಅದೇ ಥರನೇ ಮುಂದೆ ದೊಡ್ಡದಾದ್ಮೇಲೆ ಆ ಒಂದು ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ಅಥವಾ ಹೆಂಡತಿ ಹತ್ರ ಆಗಿರ್ಬೋದು, ಇದೇ ಥರ ಬಿಹೇವಿಯರ್ನ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಹೆಣ್ಮಕ್ಳಲ್ಲಿ ನೋಡೋಕೆ ಹೋದರೆ, ನಾವು ಹೆಣ್ಮಕ್ಳಿಗೆ ಏನೋ ಒಂದು ವಿಷಯ ಹೇಳಕ್ಕೆ ಬಂದರೆ, ಅಥವಾ ಏನೋ ಒಂದು ಅಮ್ಮ ನಂಗೆ ಈ ಥರ ಕಷ್ಟ ಆಗ್ತಿದೆ ಅಂತ ತಾಯಿ ಮನೇಲಿ ಹೇಳ್ಕೊಳಕ್ಕೆ ಹೋದರೆ, ಕೆಲವು ತಾಯಿ ಹೇಳ್ತಾರೆ, ನೋಡಮ್ಮ ನೀನು ಮದುವೆ ಮಾಡಿಕೊಟ್ಟಿದ್ದೀನಿ, ನೀನು ಏನೇ ಮಾಡಿದ್ರು ನೀನು ಅಲ್ಲೇ ಬದುಕಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಸ್ವಲ್ಪ ದಿನ ಇದೆಲ್ಲ ತಡ್ಕೋ, ಸರಿ ಹೋಗುತ್ತೆ. ಆಗ ಹೆಣ್ಣೇನು ಮಾಡ್ತಾಳೆ, ಸಹಿಸ್ಕೊಂಡು ಬರ್ತಾಳೆ. ಅಂದರೆ ಏನೇ ಆದರೂ ಇದು ನನ್ನ ಕರ್ಮ ಇರ್ಬೋದು, ಅಥವಾ ನಾಳೆ ನನ್ನ ಗಂಡ ಬದಲಾಗ್ಬೋದು. ಇದನ್ನೆಲ್ಲ ಏನಾಗ್ತಾಳೆ, ಸಪ್ರೆಸ್ ಅಂದರೆ ಎಮೋಷನಲ್ ಸಪ್ರೆಸ್ ಅಂತ ನಾವು ಹೇಳ್ತೀವಿ. ಈ ಎಮೋಷನಲ್ ಸಪ್ರೆಷನ್ ಮಾಡ್ತಾ ಏನಾಗುತ್ತೆ, ಅವಳು ಆ್ಯಂಗರ್ನೆಲ್ಲ ತನ್ನ ಮನಸ್ಸಿನಲ್ಲೇ ಹುದುಗಿಟ್ಕೊಂಡ್ಬಿಡ್ತಾಳೆ. ಅವಾಗ ಏನಾಗುತ್ತೆ, ಈ ಒಂದು ಆಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ, ಅಥವಾ ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ, ಅಥವಾ ಜೀವನದಲ್ಲಿ ಏನೂ ಯಾವುದಕ್ಕೂ ಒಂದು ಲವಲವಿಕೆನೇ ಇರೋದಿಲ್ಲ, ಅಥವಾ ನನ್ನ ತಾಯಿ ನನಗೆ ಈ ಥರ ಹೇಳ್ಕೊಟ್ಟಿದ್ದಾರೆ, ನನ್ನ ಜೀವನದಲ್ಲಿ ಇದೇ ಥರ ಇರಬೇಕು ಅಂತ ಯಾವುದೇ ಥರ ಅವಳ ಎಮೋಷನಲ್ ಅವೈಲಬಿಲಿಟಿಗೆ ಅವಳು ಒಂದು ಓಪನ್ ಅಪ್ಪೇ ಆಗೋದಿಲ್ಲ.
ಹಾಗೆ ತನ್ನ ಗಂಡ ಕೂಡ ಹೀಗೆ ಇರ್ತಾನೆ, ನಾನು ಇದೇ ಥರನೇ ಇರಬೇಕು ಅನ್ನೋ ವಾತಾವರಣದಲ್ಲಿ ಬೆಳೆದ್ಬಿಡ್ತಾಳೆ. ಇದನ್ನೆಲ್ಲ ನೋಡ್ಕೊಂಡು ಬೆಳೀತಾ ಇರುವಂತಹ ಮಕ್ಕಳು ಕೂಡ ನಾಳೆ ಇದೇ ಒಂದು ಪ್ಯಾಟರ್ನ್ ಒಳಗಡೆ ಬೀಳ್ತಾರೆ. ನಾವು ಎಷ್ಟೋ ಜನ ತಂದೆ ತಾಯಿ ಅನ್ಕೋತೀವಿ, ನಾನು ಬೆಳೆದ ವಾತಾವರಣ ನನ್ನ ಮಕ್ಕಳು ಕೊಡಬಾರ್ದು, ಅಥವಾ ನಾನು ಬೆಳ್ದಂಗೆ ನನ್ನ ಮಗಳನ್ನ ಬೆಳೆಸಬಾರ್ದು, ಅಥವಾ ನಾನು ಕಷ್ಟಪಟ್ಟಂಗೆ ನನ್ನ ಮಗಳಿಗೆ ಯಾವುದೇ ಥರ ಎಮೋಷನಲ್ ಆಗಲಿ, ಫಿನಾನ್ಷಿಯಲ್ ಆಗಲಿ, ಮೆಂಟಾಲಿಟಿ ಆಗಲಿ, ಅಥವಾ ಯಾವುದೇ ಒಂದು ಒಂದು ಮೋಟಿವೇಶನ್ ನಾನು ಕೊಟ್ಟು ನನ್ನ ಮಗುನ ಬೆಳೆಸ್ಬೇಕು ಅಂತ ಎಷ್ಟೇ ಅಂದ್ಕೊಂಡ್ರು ಇದಕ್ಕೆ ಏನು ಹೇಳ್ತೀವಿ, ಜನ್ರೇಷನಲ್ ಟ್ರಾಮಾ ಅಂತ ಹೇಳ್ತೀವಿ. ಅಂದರೆ ನಮ್ಮ ತಂದೆ ತಾಯಿಯಿಂದ ನಮಗೆ ಬಂದಿರುತ್ತೆ, ನಾವು ಎಷ್ಟೇ ಬೇಡ ಬೇಡ ಅಂತ ಅಂದ್ಕೊಂಡ್ರು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ನಮ್ಮ ಮಕ್ಕಳಿಗೆ ಇದನ್ನು ತಲುಪಿಸ್ಬಿಟ್ಟಿರ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.